ಶ್ರೀಕೃಷ್ಣರ ಮಣ್ಣಿಗೆ ಜಗದ್ಗುರು ಭಾರತಾಂಬೆಯ ಶಕ್ತಿಯ ಮಣ್ಣಿಗೆ ಶಕ್ತಿಯ ಮಣ್ಣಿಗೆ ಶಕ್ತಿಯ ಮಣ್ಣಿಗೆ ಶಕ್ತಿಯ ಮಣ್ಣಿಗೆ ಶಕ್ತಿಯ ಮಣ್ಣಿಗೆ ಹೇ 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 ಭಾರತಾಂಬೆ 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 ಹೇ ಹೇ शुभमंगलम जय मंगलम नित्य शुभमंगलम जय मंगलम नित्य शुभमंगलम जय सूरजनिके गिरिजादेलि पुत्र पूर्वनिके धरेयानु
त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या गुणं त्वमेव त्वमेव सर्वं त्वमेव देव तदेव वाचा विश्रेष्येव उच्यतनाव प्रत्यक्षभाव करोमि यत्र तदपयस्मै नारायणेति समर्पयामि अनुकल्प्यते नारायणं सदामोदरं वासुदेवं हरि हृदयं माधवं गोपिकावल्लभं जानकी नायकं रामचन्द्रं भजे हरे राम 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 हरे 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 कृष्ण 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 हरे हरे 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 नमो पुंडरीकाय पांडुरंग सीता कंठस्फुरण राधा कंठस्फुरण पार्वती पते हर हर श्रीभद्रमारमण गोविंद हरि गोविंद श्री महाविष्णु देवर पादारविंदಕ್ಕೆ गोविंद हरि गोविंद अखिलांड कोटि ब्रह्मांड नायक जगद्गुरु भारतांबे पादारविंदಕ್ಕೆ गोविंद हरि गोविंद गोविंद हरि गोविंद गोविंद हरि गोविंद 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 अनंत पद्मनाभ देवर पादारविंदಕ್ಕೆ गोविंद हरि गोविंद समुद्रवसने देवी पर्वतस्तरमण्डिते विष्णुपत्नी नमस्तुभ्यं पादस्पृशं नमस्तमे
ಸಮರ್ಪಯಾಮಿ. ಅಥಾಖಿಲೇಶಾಚನಮುಚ್ಯತೆ ಧುನಾ ಪುಮರ್ಥ ಸರ್ವಸ್ವ ವಿಧಾಯಿ ಯಜ್ವನ ತದೀಯ ಸಂಸ್ಥಾಪನ ಕರ್ಮ ಯತ್ಕೃತೆ ಸಮೀರಿತಂ ಸ್ವಾಗಮಸಾರ ಸಂಗ್ರಹಾತ್ ಅಂತ. ನಾವು ದೇವರನ್ನು ಪೂಜೆ ಮಾಡಬೇಕು ಅಂತಂದ್ರೆ ಖುಷಿ ಬಂದ ಹಾಗೆ ಇರುವ ಕಲ್ಲನ್ನು ತೆಗೆದುಕೊಂಡು ಹೋಗಿ ಇಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಈ ಅಧಿವಾಸಾದಿ ಪ್ರಕ್ರಿಯೆಗಳು ಅಂದ್ರೆ ನೀವು ಮೊನ್ನೆಯಿಂದ ನೋಡ್ತಾ ಇರಬಹುದು, ವಾಸ್ತು ರಾಕ್ಷೋಖನಾದಿಗಳನ್ನು ನಡೆಸಿಕೊಳ್ತಾ ಅದರ ಮಾರನೆಯ ದಿನ ಶಾಂತಿ ಪ್ರಾಯಶ್ಚಿತ್ತಾದಿಗಳನ್ನು ನಡೆಸಿಕೊಂಡು ವಿಶೇಷವಾಗಿ ದೇವರ ಬಿಂಬವನ್ನು ಆ ನೀರಿನಲ್ಲಿ ಅಧಿವಾಸ ಮಾಡಿದ್ರು. ಆ ಅಧಿವಾಸ ಪೂರ್ವಕವಾಗಿ ನಿನ್ನೆಯ ದಿನ ಬಿಂಬಶುದ್ಧಿ ಕಲಶ ಸ್ನಾಪನಗಳೆಲ್ಲ ನಡೆಸಿಕೊಂಡು ದೇವರನ್ನು ಶಯ್ಯೆಯಲ್ಲಿ ಅಧಿವಾಸ ಮಾಡಿ ಧ್ಯಾನಾಧಿವಾಸ ಅಂತ ಪ್ರಕ್ರಿಯೆ ಅದನ್ನು ನಡೆಸಿದ್ದೇವೆ. ಯಾಕೆ ಹೀಗೆ ಅಧಿವಾಸಾದಿಗಳನ್ನು ಮಾಡಬೇಕು ಅಂತ ಕೇಳಿದ್ರೆ ಹರೇಹ ಸಾನ್ನಿಧ್ಯಕರಣಂ ಅಧಿವಾಸನ ಮುಚ್ಚತೆ ಅಂತ ಶಾಸ್ತ್ರ ತೋರಿಸಿರುವ ದಾರಿ. ಬಿಂಬದಲ್ಲಿ ಭಗವಂತನ ಸನ್ನಿಧಾನ ಏಕೀಕೃತವಾಗಿ ನೆಲೆ ನಿಲ್ಲಬೇಕು. ಆ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ದೇವರು ಪರಿಪೂರ್ಣ ಸನ್ನಿಧಾನದಿಂದ ನಮಗೆ ಅನುಗ್ರಹ ಮಾಡಬೇಕು ಅಂತಂದ್ರೆ ಅಲ್ಲಿ ದೇವರ ಸನ್ನಿಧಾನ ಜಾಗೃತವಾಗಬೇಕು ಅಂತ. ಸನ್ನಿಧಾನ ಜಾಗೃತ ಆಗಲಿಕ್ಕೆ ಮಾಡುವಂತಹ ಪ್ರಕ್ರಿಯೆಗಳನ್ನು ಅಧಿವಾಸ ಅಂತ ಕರೆಯುವುದು. ವಾಸ್ತವಿಕವಾಗಿ ಪಂಚಗವ್ಯಾದಿಗಳಿಂದ ಅಧಿವಾಸನ ಮಾಡಬೇಕು ಅಂತ ಹೇಳ್ತಾರೆ. ಪುರುಷ ಸೂಕ್ತಾದಿ ಉತ್ಕೃಷ್ಟವಾಗಿರುವಂತಹ ವೇದ ಮಂತ್ರಗಳನ್ನು ಹೇಳ್ಕೊಂಡು ಕ್ಷಿಪ್ತ ಪುರುಷ ಸೂಕ್ತತಃ ಅಂತ ಹೇಳ್ಕೊಂಡು ಪಂಚಗವ್ಯದಲ್ಲಿ ಅಧಿವಾಸ ಮಾಡಬೇಕಂತೆ. ಅದಾದ ಮೇಲೆ ಆ ಜಲದಲ್ಲಿ ಅಧಿವಾಸ ಮಾಡಬೇಕು. ಅದಾದ ಮೇಲೆ ವಿಶೇಷವಾಗಿ ಶಯ್ಯೆಯಲ್ಲಿ ಅಧಿವಾಸ ಮಾಡುವುದು ಅಂತ. ಶಯ್ಯೆಯಲ್ಲಿ ಅಧಿವಾಸ ಮಾಡುವಂತಹ ಪ್ರಕ್ರಿಯೆ ನಿನ್ನೆಯ ದಿನ ನಡೆದಿರುವಂತದ್ದು. ಅದರ ಅಂಗಭೂತವಾಗಿ ಭದ್ರಕ ಮಂಡಲ ಪೂಜೆ, ಚಕ್ರಾಬ್ಜ ಅಥವಾ ಭದ್ರಕ ಅಂತ ಹೇಳ್ತಾರೆ, ಭದ್ರಕ ಮಂಡಲ ಪೂಜೆಯನ್ನು ನಡೆಸಿಕೊಂಡು ಅದೇ ರೀತಿಯಾಗಿ ಇವತ್ತಿನ ಬೆಳಗಿನ ಹೊತ್ತಿನಲ್ಲಿ ದೇವರಿಗೆ ಅಧಿವಾಸಾದಿ ಹೋಮಗಳನ್ನು ನಡೆಸಿಕೊಂಡು ಆ ಪೃಥ್ವಿ ತತ್ವದಲ್ಲೂ ಅಗ್ನಿ ತತ್ವದಲ್ಲೂ ಸನ್ನಿಹಿತನಾಗಿರುವಂತಹ ಆ ಅನಂತ ಪದ್ಮನಾಭ ಸ್ವಾಮಿಯನ್ನು ಇದೀಗ ಪ್ರತಿಮಾ ತತ್ವದಲ್ಲಿ ಪ್ರತಿಮಾ ಪ್ರತೀಕದಲ್ಲಿ ದೇವರನ್ನು ಆವಾಹನೆ ಮಾಡಿಕೊಂಡು ಆ ಚೈತನ್ಯವನ್ನೆಲ್ಲ ಏಕೀಕರಣಗೊಳಿಸಿಕೊಂಡು ಆ ದೇವರನ್ನು ಪ್ರತಿಮೆಯ ಉಪಾಧಿಯಲ್ಲಿ ನಾವು ಜಾಗೃತ ಸನ್ನಿಧಾನ ಉಳ್ಳದ್ದನ್ನಾಗಿ ಮಾಡ್ತಾ ಇದ್ದೇವೆ. ತದಂಗಭೂತವಾಗಿ ನಡೆಸಿರುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಿನ್ನೆ ದಿನ ನಡೆದಿದೆ. ಈಗ ವಿಶೇಷವಾಗಿ ಆ ದೈವಜ್ಞರು ಸೂಚಿಸಿರುವಂತಹ ಮುಹೂರ್ತದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಅಂತ ಅಲ್ಲಿ ಆಗ್ಬೇಕಾದ್ರೆ ಹೇಳ್ತಾರೆ. ಭಕ್ತಾನುಗ್ರಹಕಾರಕ ಅಂತ ನಾವು ಪ್ರತಿಷ್ಠೆ ಮಾಡಿದ ಕೂಡಲೇ ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ನಾಳೆಯಿಂದ ನಾನು ಬರ್ತೇನೆ, ನನಗೆ ಬೇಕಾಗಿರುವಂತಹ ಧನಕನಕಾದಿಗಳನ್ನು ಅನುಗ್ರಹ ಮಾಡಿಕೊಡಬೇಕು ಅಂತ ಇದಲ್ಲಂತೆ ಪ್ರಾರ್ಥನೆ. ಮತ್ತೇನು ಅಂತ ಕೇಳಿದ್ರೆ ದೇವರ ಸನ್ನಿಧಾನ ಬಿಂಬದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಬೇಕು ಅಂತ. ದೇವಸ್ಥಾನದ ಪರಿಕಲ್ಪನೆಯೇ ಹಾಗೆ. ನಾವು ದೇವರ ಎದುರಿಗೆ ಬಂದು ನಿಂತಾಗ ನಾವೆಲ್ಲ ಸಾಂಸಾರಿಕವಾದ ತಾಪತ್ರಯಗಳನ್ನು ಮರೆತು ದೇವರು ನೀನು ನನಗೆ ಮಾಡ್ತಾ ಇರುವಂತಹ ಅನುಗ್ರಹವನ್ನು ನಾವು ಚಿಂತನೆ ಮಾಡಬೇಕು ಎನ್ನುವ ಅಭಿಪ್ರಾಯದಲ್ಲಿ ದೇವಸ್ಥಾನವನ್ನು ಶಾಸ್ತ್ರ ತೋರಿಸಿರುವಂಥದ್ದು. ಪ್ರತಿಮೆ ಎನ್ನುವಂಥದ್ದು ದೇವರ ಸೂಕ್ಷ್ಮ ರೂಪ, ದೇವಾಲಯ ಎನ್ನುವಂಥದ್ದು ದೇವರ ಸ್ಥೂಲ ರೂಪ. ಹೀಗಾಗಿ ದೇವರ ಪ್ರತಿಮೆ ಪ್ರತಿಷ್ಠಾಪಿತವಾದಂತಹ ದೇವಸ್ಥಾನದ ಸನ್ನಿಧಾನ ಹೇಗಿರುತ್ತದೆ ಅಂತಂದ್ರೆ ಎರಡು ರೀತಿಯಲ್ಲಿ ಇರುತ್ತದೆ. ಪ್ರತಿಮೆಯಲ್ಲೂ ದೇವರ ಸನ್ನಿಧಾನ, ಇಡೀ ದೇವಸ್ಥಾನದಲ್ಲೂ ದೇವರ ಸನ್ನಿಧಾನ ಇರುತ್ತದೆ. ಹಾಗಾಗಿ ಅದಕ್ಕೆ ಚ್ಯುತಿ ಬರದೇ ಇರುವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕಾಗ್ತದೆ. ಈಗ ದೇವರ ಪ್ರತಿಷ್ಠಾಪನಾದಿ ಸತ್ಕರ್ಮಗಳು ಆಗ್ಲಿಕ್ಕಿವೆ. ಎಲ್ಲ ಭಕ್ತ ಜನರು ಕೂಡ ಈ ದೇವರ ವಿಶೇಷವಾದಂತಹ ಸೇವಾ ಕೈಂಕರ್ಯದಲ್ಲಿ ತೊಡಗಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಿ ಈ ದೇವರ ಕೆಲಸದಲ್ಲಿ ಭಾಗವಹಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದೇವೆ. ದೇವರ ಪರಿಪೂರ್ಣ ಅನುಗ್ರಹ ನಮಗಾಯಿತು ಎನ್ನುವಂತಹ ಕೀರ್ತಿಯನ್ನು ಆ ಎಲ್ಲ ಪರಿವಾರ ದೇವತೆಗಳಿಂದ ಸಹಿತರಾಗಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ನಮಗೆ ಅನುಗ್ರಹ ಮಾಡಬೇಕು. ವಿಶೇಷವಾಗಿ ಕ್ಷೇತ್ರದ ತಂತ್ರಿಗಳಾದಂತಹ ದಿನೇಶ ಕೃಷ್ಣ ತಂತ್ರಿಗಳು, ಹಾಗೆ ಅವರ ಸುಪುತ್ರರು ಸಂತೋಷ ತಂತ್ರಿಗಳು, ಇವರು ಈ ಎಲ್ಲ ವಿಧಿವಿಧಾನಗಳನ್ನು ನಡೆಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದೆಲ್ಲ ಕೆಲಸಗಳು ಆಗ್ತಾ ಇವೆ. ಆ ಪ್ರತಿಷ್ಠಾಪನೆ ಆಗಬೇಕಾದ್ರೆ ವಿಶೇಷವಾಗಿ ಅವರು ತಮ್ಮ ಚಿಂತನೆ ಏನಿದೆ ಅದನ್ನೆಲ್ಲವನ್ನು ಕೂಡ ದೇವರ ಬಿಂಬದಲ್ಲಿ ತಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕ ತಂತ್ರಿಗಳು ಅವರ ನಂತರ ನಿತ್ಯ ಪೂಜೆ ಮಾಡುವವರು ಯಾರಿದ್ದಾರೆ ಅವರ ಹಾಗಾಗಿ ಒಳ್ಳೆಯ ಮುಹೂರ್ತದಲ್ಲಿ ದೇವರು ಪ್ರತಿಷ್ಠಾಪಿತರಾಗಿ ದಿವ್ಯ ಸನ್ನಿಧಾನದಿಂದ ಕೂಡಿಕೊಂಡು ಇಡೀ ಗ್ರಾಮ ರಾಷ್ಟ್ರಕ್ಕೆ ಕ್ಷೇಮಾಭ್ಯುದಯವನ್ನು ಅನುಗ್ರಹ ಮಾಡಿಕೊಡಬೇಕು. ಈ ಕೆಲಸದಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ ಭಕ್ತರಿಗೆ ದೇವರ ಪರಿಪೂರ್ಣ ಅನುಗ್ರಹ ಆಗಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ. ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಆನಂದಾಯ ನಮೋ ನಮಃ.
ಸಂಕಲ್ಪ ಹೇಳಿಲ್ಲ ನಮ್ಮ ಹಮ್ಮಿಸ ಪರಮಾತ್ಮ ಸುಖ ಮಂಚು ಪಕ್ಕ ಹಾಗಾಗಿ ಮನಸ್ಸು ಸಮಾಧಾನ ನಮ್ಮ ಈ ಕ್ಷಣದ್ದು ಈ ಅನ್ನದಾನ ಸಂಕಲ್ಪನೆ ಅಕ್ಷಯ ಅದು ಪರಿಣಾಮ ಅದು ತುಂಬ ಎಚ್ಚರಿಕೆಯಲ್ಲಿ ಭವಿಷ್ಯದ ಜೀವನವನ್ನು ಈ ಕ್ಷೇತ್ರದ ಅನುಕೂಲ ಪಡಿಸಿಕೊಂಡು ಸಂತೋಷವಾಗಿ ಆರಬೇಕು ನಮ್ಮನ್ನ ಜೀವನದ ಉದ್ಯೋಗ ವ್ಯವಹಾರ ವ್ಯಾಪಾರಗಳು ಆಶಯ ಸಮಸ್ತ ಕಷ್ಟ ನಿವಾರಣೆ ಮಾಡಿಕೊಂಡು ಈ ಅನ್ನದಾನ ಶ್ರೇಷ್ಠ ಅನ್ನದಾನವಾದ ಪರಿಣಾಮವಾದ ಈ ನಿರಂತರವಾದ ಅನ್ನಪೂರ್ಣೇಶ್ವರ ಸೇವೆ ಯೋಗ ಭಾಗ್ಯವನ್ನು ರೀತಿ ಸ್ವಾಮಿ ಎಲ್ಲ ಮಾತಾ ಭಾಗವತೇಶ್ವರಿ ಮಹಾ ಪ್ರಾರ್ಥನಾ ಭಗವಂತ ಸಂಘಗಳ ವಿಶೇಷವಾದ ಸೇವೆ ಆಶ್ರಯಗಳು ಇದು ಎಷ್ಟು ನಮಗೆ ಕೇಂದ್ರ ಹೇಳಿದೆ ಅವಾಗ ಬರೋರು ಗೊತ್ತಾಯಿತು ನೀವು ವಿಶೇಷವಾದ ಅನ್ನಪೂರ್ಣ ಅನುಗ್ರಹ ಅದರ ಸಂತೋಷ ಸ್ವಲ್ಪ ಒಂದು ಇಳೆಗಳ ಭವಿಷ್ಯದ ಜೀವನ ಒಂದು ಅನುಗ್ರಹ ಮಂಚು ನಿರಂತರವಾದ ಇನ್ನು ಕುಟುಂಬ ಸಮಸ್ತ ದುಷ್ಟ ಮಂಚು ಜನ್ಮದಿನ ಇದ್ದ ಜೀವನ ಅನುಗ್ರಹ ಮಂಚು ನಿರಂತರವಾದ ಪರಮಾತ್ಮ ಶ್ರೀಮಂತ ಸುಖೋಳಿಗೆ ಇದೆ ಬೈದ ಬಂದು ಈ ಆಕಲು ಎಲ್ಲಕ್ಕಂದ್ರೆ ಜೀವನದ ವ್ಯವಹಾರಗಳು ಒಂದು ಮೂಲ ಅನುಗ್ರಹ ಹೆಚ್ಚಂತ ಒಂದು ಶಾಂತಿ ಅದು ಸೇರಿದಂತ ಉಂಟು ಅದೇ ರೀತಿ ಸಂಕಿಂಚ ಗುರಿಯಾಗಿ ನಮ್ಮಂತ ಸಾಧ್ಯತೆ ಸಂಕಿಂಚಗೊಂಡಾಗ ನಮ್ಮ ಭಗವಂತನಿಗೂ ಉಂಟು ಬಾಜಿಗೆ ಉಂಟು ಅಪಗ ಅನ್ನದಾನ ಅಪಗ ಅನ್ನದಾನ ವಿಶೇಷ ಪ್ರಭಾವ ಶಕ್ತಿ ಈ ಸಾನ್ನಿಧ್ಯವು ಬರ್ತದೆ ಬೇರೆ ವಿಶೇಷ ಅನ್ನದಾನದ ಸಂಪೂರ್ಣ ಅನುಗ್ರಹವಾಗಿ ಈ ಸಮಸ್ತ ಗೊತ್ತಾಗಿ ಮಾನಸಿಕ ನೆಮ್ಮದಿ ಆರೋಗ್ಯಪೂರ್ಣ ಜೀವನ ಮತ್ತು ಅಧ್ಯಕ್ಷರಾದ ವೈದ್ಯರು ಸಮಿತಿ ಅಧ್ಯಕ್ಷರಾದ ವೈದ್ಯರು ಇದರ ಬಗ್ಗೆಲ್ಲ ವಿಶೇಷವಾದ ಅನಂತ ಭದ್ರಾವತಿ ಅನುಗ್ರಹ ಮಾಡಿಕೊಂಡು ಕೊಂಡಿಯವರ ಮಣ್ಣದೆಲ್ಲ ಸೇವೆ ಮಾಡಿಕೊಂಡು ಹೆಚ್ಚಾಗಿ ಫಲ ನಿರಂತರಾಗುತ್ತಿದೆ ಸಂತೋಷ ಉದ್ಯೋಗದ ಸಮಸ್ತ ವ್ಯವಹಾರದಿಂದ ಜಯ ಜಯ ರಕ್ಷೆಯಾಗುತ್ತಿದ್ದು ಮತ್ತು ದೂರ ಅನ್ನಪೂರ್ಣೇಶ್ವರಿ ಸಾಂಪ್ರದಾಯಿಕ ಪಗೆಲ್ಲ ದುಂಬು ರಾತ್ರಿ ಒಂದು ಮೈಂಡ್ ಅದು ಲೆಕ್ಕ ಬಿಡ್ತಾರೆ 3 ದಿವಸ 4 ದಿವಸ ಕಷ್ಟ ನಿವಾರಣೆ ಮಾಡಿಕೊಂಡು ನನ್ನ ಹತ್ತು ಹಲವು ಕ್ಷೇತ್ರದ ದೇವರಿಗೆ ವಿಶೇಷವಾದ ಸೇವೆ ಯೋಗ ಭಾಗ್ಯದ ದೇವ ಅನುಗ್ರಹವನ್ನು ಈ ಕ್ಷೇತ್ರ ಜೀವನ ಆರೋಗ್ಯ ಬಂದಾಗ ಈ ಸಂತೋಷದ ವಾತಾವರಣ ಕಲ್ಪನೆ ಮಾಡಿಕೊಂಡು
ನಮ್ಮ ಒಂದು ಪೊರ್ಲದ ಪ್ರತಿಮೆನ ಮಲ್ಕೊಂಡು ಐಕ ಬೋಡಾಯನ ಶುದ್ಧೀಕರಣದ ಬೇಲೆಯನ್ನು ಮಾತ್ರ ಮಲ್ತುದು ಆ ದೇವರನ್ನ ಡಿಂಬಾಧಿವಾಸನ ಮಾತ್ರ ಮಲ್ಕೊಂಡು ಆ ಅಧಿವಾಸ ಆ ದೇವರನ್ನು ಪ್ರತಿಷ್ಠೆ ಮಲ್ಕೊಂಡಿ ಬೊಕ್ಕ ಆ ದೇವರನ್ನು ನಮ್ಮ ಎಂಚಾಂದಕ್ಕೆ ಎನ್ನಗ ಆನೆ ಸ್ವರೂಪಾನೆ ಬಂದಿತ್ತೇವೆ ಗಾಳಿಯಿಂದ ಬಂದ ಸುತ್ತಲ ಇತ್ತಂಡಲ್ಲ ಆಯ್ತು ಅನುಭವಗೋಸ್ಕರ ಎಂಕ್ಲು ಒಂಜಿ ಫ್ಯಾನದ ಮುಖಾಂತರ ಫ್ಯಾನ್ ಅಂತ ಇಡುವನ್ವ ಎಂಕ್ಲಿಗೆ ಗಾಳಿ ಉಂಡು ಅಂತ ಗೊತ್ತಿತ್ತಂಡಲ್ಲ ನಂಗೆ ಆಯ್ತು ಅನುಭವ ಬರಡ ಅಂತ ಫ್ಯಾನ್ ದೀಡುವ ಅಂತ ಫ್ಯಾನ್ ದೀಡ್ರಿಂದ ಯಾರು ಫ್ಯಾನ್ ಮಾತ್ರ ದೀಡ್ರಿಂದ ಆಯ್ತು ಸುಚ್ಚಿ ಪಾಡಿ ಬಿಟ್ಟು ಕರೆಂಟ್ ಬಿಲ್ ಕಟ್ಟೊಂದೇ ಕೊಡಿ ತಿಂಗಳು ಕರೆಂಟ್ ಬಿಲ್ ಕೊಡು ಕರೆಂಟ್ ಬಿಲ್ ಕಟ್ಟಿದ ಫ್ಯಾನ್ ತಿರ್ಬೋದು ಅವೇ ರೀತಿಯಾದ ದೇವರನ್ನು ನಮ್ಮ ಸರ್ವವ್ಯಾಪ್ತ ಆದಿತ್ತು ಅಂತ ಹೇಳಿದ ದೇವರನ್ನು ನಮ್ಮ ಒಂದು ನಿವೇದನೆಗೋಸ್ಕರ ನಮಕ್ಕ ದೇವರನ್ನ ಒಂದು ಸಾನ್ನಿಧ್ಯ ಓಡು ನಂಗೆ ದೇವರಡ ಪಾತ್ರೆಗಳು ದೇವರ ನಮಂತು ಓಡು ನಮ್ಮಂತ ಹೇಳ್ದ ಆ ಒಂದು ದೇವ ಭಕ್ತ ಬಂದಂತ ಹೇಳ್ದ ಭಾವಗೋಸ್ಕರ ಆ ದೇವರನ್ನು ನಮ್ಮ ಪ್ರತಿಷ್ಠೆ ಮಲ್ಕೊಂಡು ಬುಕ್ಕ ಆ ದೇವರಡ ನಮ್ಮ ಪ್ರಮಾಣೀಕರಣ ಮಲ್ಕೊಂಡುಗೆ ಇನ್ನಿತ ದಿನ ಹಿಡಿದು ಬುಕ್ಕ ನಮ್ಮ ಆ ದೇವತಾ ಸನ್ನಿಧಾನ ಈ ರೀತಿಯಾದ ದೇವರನ್ನು ನಮ್ಮ ಮೂಲಕ ಆರಾಧನೆ ಮಲ್ಕೊಂಡು ಬರ್ಪ ಅಂತ ಹಿಡಿದು ಬುಕ್ಕ ಇನ್ನಿತ ದಿನ ನಮ್ಮ ಆ ದೇವರಡ ಅಂಚ ಐಕ್ ಬೋಡಾಯನ ಪ್ರಮಾಣೀಕರಣ ಮಾತ್ರ ಮಲ್ಕೊಂಡ್ವ ಪೂರ್ವ ನಮ್ಮ ನಿರ್ಧಾರ ಮಾತ್ರ ಮಲ್ಕೊಂಡ ಹಿಡಿದು ಬುಕ್ಕ ಇನ್ನು ವಿಶೇಷವಾದ ದೇವರನ್ನ ಎದುರು ಅವನ ಅರಿಕೆ ಮಲ್ಪುವ ಅಂಚ ಅರಿಕೆ ಮಲ್ಪನಾಗ ನಮ್ಮ ಒಂಜಿ ಪ್ರಾರ್ಥನೆ ದೀಡ್ದೆ ಅರಿಕೆ ಮಲ್ಪನ ದಾದೋಂಕೆ ಎನ್ನಾಗ ನಮ್ಮ ಅರಿಕೆ ಮಲ್ಪರೆಗಿಟ್ಟು ನಂಗೆ ವಿಷಯ ಪೂರ ದೇವರೇ ಗೊತ್ತುಂಟು ದೇವನ್ನಾಗ ದೇವರ ಸರ್ವ ಆಂಡಲ ನಮ್ಮ ಅರಿಕೆ ಮಲ್ತೊಂದಿಲ್ಲ ಬಾಲ್ಯದ ಲೆಕ್ಕ ಅವೆಲ್ಲ ನಮ್ಮ ಕೈಟ್ ಮಲ್ಪಾವು ನನ್ನ ಜವಾಬ್ದಾರಿ ಆ ದೇವರಿಗೆ ವಿಶೇಷವಾದ ನೆಕ್ಕು ನನ್ನೆಲ್ಲ ನಮ್ಮ ಕಟದಾಯಿನಾಗನೇ ಒರಿದಿನಂತಿರ್ನ ಸುಮಾರು ನಮ್ಮನೆದ ದ್ರವ್ಯಲವಾದ ನಂಗೆ ಬಾಕಿ ಉಂಡು ಐಕ್ ಬೋಡಾಯಿನಂತಿರ್ನ ಕಟ್ಟೋಡು ನಮ್ಮ ಕಾಲಕ್ಕೆ ನಮ್ಮನೇ ಕೊರ್ರೆಗಿತ್ತಂತಿರ್ನು ಕಾಸು ಮಸ್ತ್ ಬಾಕಿ ಉಂಡು ಅಂತಿರ್ನ ಆ ಸಾಲದಾದ ಉಂಡು ಅವು ಸಾಲದ ವ್ಯವಸ್ಥೆ ಇಡಿತ್ತಂತಿರ್ನ ಮಾತ ಕಾಸು ಇದ್ದು ಮಿಕ್ಕದು ಈ ಬೇಲೆನ ಮಾತ್ರ ಮಲ್ತೊಂದು ಬರ್ರೆಗೆ ಬೋಡಾಯಿನ ಕಾಸದ ಸಂಪತ್ತಿನ ಮಾತ್ರ ದೇವರು ಒಟ್ಟು ಮಲ್ದು ಕೊರಡು ಆತೆ ನಮನ ಬೇತೆ ನಮ್ಮನೆದ ಭಕ್ತೇರ್ನಾಕಲ್ನ ತನು ಧನ ಮನ ಸಹಾಯ ಮಾತ್ರ ತಿಕ್ಕದು ಈ ಕ್ಷೇತ್ರ ದೇವರ ನಮ್ಮ ಪ್ರಮಾಣೀಕರಣ ಮಲ್ತರಗಿತ್ತು ನಂತಿರ್ನ ವಿಷಯದ ಆರಾಧನೆದಾದುಂಡು ಅವನ್ ನಮ್ಮ ಪ್ರಮಾಣೀಕರಣ ಮಲ್ತಂಡ ಇತೋಪಿ ಅತಿಶಯ ನಮ್ಮ ಪಣ್ಣೆಡ್ಲ ಪೊರ್ಲುಡು ವೈಭವಡ ಆ ದೇವರ ಪೂಜೆನೆ ನಮ್ಮ ಮುಖಾಂತರವಾದ ಭಕ್ತೇರ್ನ ಮುಖಾಂತರವಾದ ಸ್ವೀಕಾರ ಮಲ್ತೊಂದು ಬರಡು ಆ ದೇವರ ನಮ್ಮ ಪ್ರಾರ್ಥನೆ ಮಲ್ಪನ ಅಂತಿಡ್ನ ಬುದ್ಧಿಡೆ ದೇವರ ಅರಿಕೆ ಮಲ್ತೊಂದು ಬರ್ಪ ದೇವರಿಗೆ ಪೂಜೆನ ಮಾತ್ರ ಮಲ್ತೊಂದು ಬರ್ಪನ ಅಂತಿಡ್ನ ಪೂಜೆಡೆ ವಿಶೇಷವಾದ ಒಂಜಿ ಸೇರ ನೈವೇದ್ಯ ಒಂಜಿ ಸೇರ ಅರಿತ ನೈವೇದ್ಯನ ನಮ್ಮ ಮಲ್ಪರಗೊಂಡು ಐಟ್ ಪ್ರಧಾನ ಭಾಗ ಅನಂತ ಪದ್ಮನಾಭ ದೇವರ ಗಂಡ ನಮ್ಮ ನಿರ್ಧಾರ ಮಲ್ತನ ಪಾಲ್ ಮಲ್ತದ ಸಮಾನ ಪಾಲು ಗಣಪತಿ ಬುಕ್ಕ ಮಹಾಲಕ್ಷ್ಮಿಗೆ ನಮ್ಮ ಮಲ್ತನ ಅಂತಿಡ್ನ ಪಾತ್ರೆ ಉಂಟು ಅಂಚು ಒಂಜೇಲಕನ್ನ ಪಾತ್ರೆ ಸಮಾನವಾನ ಚಿನ್ನ ಕೊರ್ಪ ಐಡ್ದು ಬುಕ್ಕ ಜ್ಯೋತಿಷ್ಕರ ನಿರ್ದೇಶನ ಇತ್ನಿಡ್ತಾರೆ ಬ್ರಹ್ಮ ರಾಕ್ಷಸಗೊಂದು ಎಲ್ಲಿಯ ತಟ್ಟೆ ಅವೆಲ್ಲ ನಿರ್ಧಾರ ಮಲ್ತೊಂದು ಆತುಂಡು ಆ ತಟ್ಟೆಡು ನಿತ್ಯಲ ಬ್ರಹ್ಮ ರಾಕ್ಷಸಗಳ ದೇವರ ನೈವೇದ್ಯನ ದೀಡು ನಂದು ಇಂಚ ವಿಶೇಷವಾದ ಅನಂತ ಪದ್ಮನಾಭ ದೇವರಿಗೆ ಉರುಳಿ ಪಾತ್ರೆಡು ಮಹಾಲಕ್ಷ್ಮಿ ಗಣಪತಿಗೆ ಆ ಪಣ್ಣಂತಿರ್ನ ತಟ್ಟೆ ಐಡ್ದು ಬುಕ್ಕ ಬ್ರಹ್ಮ ರಾಕ್ಷಸಗೆ ಎಲ್ಲಿ ಚಿಕ್ಕ ತಟ್ಟೆಡು ನಿತ್ಯ ನೈವೇದ್ಯನ ನಮ ಮಲ್ತೊಂದು ಬರ್ಪ ಅಂತ ವಿಶೇಷವಾದ ಈ ಕ್ಷೇತ್ರಡ್ ದೇವರಿಗೆ ಹರಕೆದ ರೂಪದ ಮಲ್ಪನಂಚಿಡ್ನು ರಡ್ ವಿಶೇಷ ಸೇವೆಲಿಲ್ಲ ಒಂಜಿ ಪೇರಬರಮನ್ನ ಐಡ್ದು ಬುಕ್ಕ ಬಾಳೆ ಬರೆದು ಸಮರ್ಪಣೆ ಇಂಚ ಭಕ್ತೇರ್ನಾಕ್ಲು ಒಂಜಿ ವೇಳೆ ಅಭಿಲಾಷ ತೀರ್ತು ದಾತಾಂಡು ಇಂಚಿಡ್ನು ಒಂಜಿ ಬೇಲೆ ಆವಡು ಇಂಚಿಡ್ನು ಒಂಜಿ ಅನುಗ್ರಹನ ದೇವರು ಮಲ್ಕೊಡು ಬಂದಂಚಿಡ್ನ ಆಶೆ ತೀಡ್ ನಡೆಗೆ ಆ ದೇವರಿಗೆ 24 ಬಾಳೆ ಬರೆದು 47 ಬಾಳೆ ಬರೆದು 107 504 1007 ಅಂತ ಬಂದಂಚಿಡ್ನ ಸಂಖ್ಯೆಡೆ ಆ ದೇವರಿಗೆ ಬಾಳೆ ಬರೆದು ನೈವೇದ್ಯ ಮಲ್ಪನಂಚಿಡ್ನ ವಿಶೇಷ ಸೇವೆ ದೇವರ ಅನೂಚಾನವಾದ ತಪ್ಪಂದೆ ನಮಟ ಪೊರ್ಲುಡು ನಡಪಡು ಒಂದು ಪೋಡು ನನೊಂಜಿ ಬ್ರಹ್ಮ ಕಲಶ ಬರ್ನಾಡಿಗ ಅನಕ ಈ ಸೇವೆಲೆ ಮಾತ್ರ ನಮೆ ಇನಿ ಮಲ್ತನ ಪ್ರಮಾಣೀಕರಣ ಅವು ನಡ್ದ್ಲ ನಮ್ಮ ಪ್ರಮಾಣೀಕರಣ ಮಲ್ತನ ದಿನಾಡ್ ದಾನಿಡ್ದ್ಲ ವೈಭವಡ ನಡತುಂಟು ಪಣ್ಣಂತಿಡ್ನ ಪಾತ್ರೆ ಆ ಅನಂತ ಪದ್ಮನಾಭ ಸ್ವಾಮಿ ಸತ್ಯ ಮಲ್ತು ಬರಡು ದೇವರು ಪ್ರಾರ್ಥನೆ ಸಂತೋಷ ಸಂಪೂರ್ಣ ಸಂತೋಷಗಳು ನಮ್ಮ ಸ್ವೀಕಾರ ಮಾಡಿದ್ದು ನಮಗೆ ವಿಶೇಷವಾದ ಅನುಗ್ರಹ ಬಂತು ಈ ಹೊರಡು ಆಯ ಬಾರಿಸಿ ಬೆಳೆಪ ನಮಗೆ ವೈಭವಗಳು ಆಯ ಬೆಳೆಯಕ್ಕೆ ನಮಗೆ ವೈಭವಗಳು ಬೆಳೆಪಂದು ನಮಗೆ ಪೂರ್ಣ ಆಯುಷ್ಯದ ಆರೋಗ್ಯದ ದಯಪಾಲಿಸಿದ್ರೆ ಈ ನಿರಂತರವಾದ ನಮಗೆ ಹೇಗೆ ನಾಲ್ಕು ಈ ಅನುಗ್ರಹ ಮಂತ್ರ ಬಂದು ನಮ್ಮ ಸಂತೋಷದ ಜೀವನ ಕೊಡುವ ಪುಣ್ಯಗಟ್ಟಿ ಸ್ವಾಮಿಗೆ ಚಲ ಆರಂಭಿಸಿದವು ಈ ಆನಂದ ನಮ್ಮ ದೇವರಿಗೆ ದೇವರ ಬಗ್ಗೆ ಮಾತನ್ನು ಅವೆಲ್ಲರೂ ನಡೆಸಲು ಬದ್ಧವೆಂಬ ರೂಪದಲ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ನಂತರ ಬಂದ ಪಾತ್ರಗಳು ದೇವರಿಗೆ
ಕುರ್ಲೂಡು ಎಂಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕುರ್ಲೂಡ ಸೇವೆಯನ್ನು ನಡಪವನ್ನು ಇವನು ಎಂಗೆ ದೇವರು ಒದಗಾಗುವುದು ಎಂಗೆ ಪ್ರಾರ್ಥನೆ. ಮಾತ ಊಟ ಅವರು ಹೊರಕಾಡಿ ಗ್ರಾಮದಲ್ಲಿ ಭಾಳ ಕಷ್ಟ ಹೊಡಿತಾರೆ ಐದು ಪೂರ ಜೆತ್ತು ಕಲಿತು ಅಟ್ಲ ನಾಲ್ಕು ಕೊಟ್ಟು ಹೆಂಚಿನ ಮೂಲ ಬಂದು ಬೇಡಿಯಲ್ಲ ಅಲ್ಲಿ ಕೊರಲುಡು ಜಾಕ್ಕೊಳಿ ಸ್ವಾಮಿ ನಮಕಾರ ಕರ್ನಾಟಕ ಅವರ ಊರಿಗೆ ಬರ್ತದೆ ಈ ಊರು ಮತ್ತು ಮಂದಿನ ಸೇವೆ ಮತ್ತು ನಮಗೆ ಅವಕಾಶ ಭಾಗ್ಯ ಕೊಡ್ತಾರೆ ಅಂಚಿನ ದನ ತುಂಬುಗ ದನ ನೆದ್ದು ತುಂಬುದ ಹೆಚ್ಚಿಗೆ ಒಂಜಿ ಆ ಸೇವೆ ಯೋಗದ ಕೊಟ್ಟು ಒಳ್ಳೆ ಕೊಡುತ್ತೋದನ್ನು ದನದಂತೆ ಒಳ್ಳೆ ಕೆಲಸ ನೆನಪಾಡ್ಕೊಂಡು ಮಾತು ಮಾತಿಂಚಿ ಕರ್ಮಲೆ ಕಂಪಾನಿ ಮಾತಾಡ್ತೀರಿ ಜನ ಸಹಾಯ ಮಾಡ್ತೀರಿ ಹಾಕ್ಲಿಕ್ಕೆ ಮಾತಿರೇ ಇಲ್ಲ ಎಡ್ಡೆ ಮೂರು ಬೇಲೆ ಮಂತ್ರ ಮಾತ್ರ ಇಲ್ಲ ಎಡ್ಡೆ ರೀತಿಯ ದೇವೇರಿ ಎಡ್ಡೆ ಆಯುಷ್ಯ ಆರೋಗ್ಯ ಕೊದ್ದು ದೇವೆಲ್ಲ ಅಂಚೆ ಮಾತ ಓಡುದು ಎಡ್ಡೆ ಕೀರ್ತಿವ ಅದು ವೈಭವಡು ಮೇರೆ ಮಾತೆಲ್ಲ ಸದಾಕಾಲ ಸಂರಕ್ಷಣೆ ಮಾಡ್ಕೊಂಡು ಬೇಡನ ಮಾತ ಕಷ್ಟ ಇಷ್ಟಾರ್ಥನೆ ಈಡೇರಿಸಿ ಅದು ಕೊಡು ಉಂಟು ದೇವರ ಪ್ರಾರ್ಥನೆ ಮಾಡ್ತಾರೆ. ಹಿರಿಯರು ಮಾತ ಮಲ್ದಿದ್ದರು ನಾನು ಒಂದು ಪುಣ್ಯ ಸೌಭಾಗ್ಯ ಅವಳ ಇನ್ನೀತ ದಿನಕ್ಕೆ ನೀಕಲ್ನ ಸಮಯ ಆ ದೇವರ ಜಾಗ ಕೊರಡು ಇಡೀ ಜಾಗೇ ದೇವರು ತುಂಬಂದಿನ ಅನಂತ ಇವನ್ ಅಂಚಿರ್ನ ರೂಪಡೆ ಹುಚ್ಚಿದ ರೂಪಡೆ ಇಡೀ ಭೂಮಿನ ಆಯ್ಪತ್ತೊಂದು ಅಂತ ಶಾಸ್ತ್ರ ಅಂಚಿರ್ನ ಅನಂತ ನಮಿತ್ತು ತಾಂಡ ಉಲ್ಲೇನ್ ಬಂದು ಮಂಚಿರ್ನ ಬನ್ನಾಗ ಇಡೀ ಭೂಮಿನಿ ಯಾನ್ ಉಲ್ಲೇನ್ ಬಂದು ಮಂಚಿರ್ನ ಅರ್ಥಡೆ ಬರ್ಪಿಲಕ ಅನಂತ ಬದ್ಧನಾದ ಸ್ವಾಮಿ ಅಂಚ ಭೂಮಿದ ವ್ಯವಸಾಯ ವ್ಯವಹಾರ ಮಾತ ಮಲ್ತೊಂದನ್ನ ಕಿಂಚಿತ್ ಕಷ್ಟದಾದೈತು ಅನ್ನೋದ ಕಂಚಿರ್ನ ಕಷ್ಟ ಕಾರ್ಪಣ್ಯ ಮಾತ ಪರಿಹಾರ ಮಲ್ಪಡು ಯಾಕಂದ್ರೆ ಇಲ್ಲಡೆ ಹಿಡಿತು ಒಬ್ಬೇ ನಮ್ಮದೆಲ್ಲ ಕಷ್ಟದ ದುಃಖ ದುಮ್ಮಾನ ಇತ್ತು ನಾವೇನು ಪೂರ ಪರಿಹಾರ ಮಲ್ದಿದೆ ಇನ್ನಿಡ್ದು ಬುಕ್ಕ ಆ ದೇವಿಯರ್ನ ಆಶೀರ್ವಾದದೊಂದಿಗೆ ಕೂರ್ಲುಡುಲ್ಯರಿಗೆ ಅಂತ ನಂಚಿರ್ನ ಪಾತಿರ್ನ ದೇವರು ಸತ್ಯ ಮಲ್ದು ಮಂಗಲಂ ಗರುಡಧ್ವಜ ಭವಂತು ಮಂಗಲಂ ಮನೋರಥಾ ಸಫಲಾ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ವಿಶೇಷವಾಗಿ ಒಂದಿಷ್ಟು ಜನ ಸೇರಿ ಕೆಲಸ ಮಾಡುವಾಗ ಆ ಸಿಕ್ಕಿದ ಗೆಲುವು ಏನುಂಟು ಅದೆಲ್ಲ ನಮ್ಮದು ಅಂತ ಹೇಳ್ತಾರೆ. ಆಗುವ ಕಷ್ಟ ಏನುಂಟು ಸೋಲು ಏನುಂಟು ಅದೆಲ್ಲ ಅಧ್ಯಕ್ಷರು ತಲೆಗಾಗ್ತಾರೆ. ಅದಾಗಲಿಲ್ಲ ಒಂದು ನೀವು ನೋಡ್ಕೊಳ್ಳಿ ಅಂತ ಎಂಥದ್ದು ಕಷ್ಟ ಇದ್ರೂ ಕೂಡ ಆ ದೇವರ ಅದನ್ನೆಲ್ಲ ಪಾರು ಮಾಡಿ ಇಷ್ಟೊಳ್ಳೆ ಕೆಲಸ ಆಗುವ ಹಾಗೆ ಬಹಳ ಕಷ್ಟದಿಂದ ನಿಮ್ಮ ಹತ್ರ ಮಾಡಿಸಿಕೊಟ್ಟಿದ್ದಾರೆ. ಇನ್ನು ಮೇಲೆಗೂ ಕೂಡ ವಿಶೇಷವಾದಂತಹ ಸೇವೆಯನ್ನು ನಿಮ್ಮ ಹತ್ರ ಸ್ವೀಕಾರ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹ ಯೋಗ ಭಾಗ್ಯವನ್ನು ಅದಕ್ಕೆ ಬೇಕಾಗಿರತಕ್ಕಂತಹ ಸಕಲ ಶಕ್ತಿಯನ್ನು ನಿಮಗೆ ಒದಗಿಸಿಕೊಟ್ಟು ವಿಶೇಷವಾಗಿ ನಿಮ್ಮ ಮನೆ ಸಂಸಾರದವರಿಗೆ ಬರತಕ್ಕಂಥ ಯಾವುದೇ ಕಷ್ಟ ಕಾರ್ಪಣ್ಯ ದುಃಖ ಇದ್ದರೆ ಅವೆಲ್ಲವನ್ನು ದೂರೀಕರಿಸಿಕೊಟ್ಟು ನೆಮ್ಮದಿಯ ಬಾಳ್ವೆಯನ್ನು ನಿಮಗೆ ಅನುಗ್ರಹ ಮಾಡಿಕೊಟ್ಟು ಇದರ ಇನ್ನೂ ಕೂಡ ಇತೋಪಿ ಅತಿಶಯ ಸಮಾಜಮುಖಿಯಾಗಿರತಕ್ಕಂತಹ ಉನ್ನತೋನ್ನತ ಕೆಲಸಗಳನ್ನೆಲ್ಲ ನಿಮ್ಮ ಹತ್ರ ಆ ದೇವರ ಅನಂತಭಕ್ತನನ್ನು ಮಾಡಿಸಿಕೊಟ್ಟು ತನ್ಮುಖಾಂತರವಾಗಿ ನೆಮ್ಮದಿಯ ಬಾಳ್ವೆಯನ್ನು ನಿಮಗೆ ಅನುಗ್ರಹ ಮಾಡಲಿ ಅಂತ ಹಾಗೆ 10 ಜನ ಸಹಕಾರದಲ್ಲಿ ಆಗಿದೆ. ಅವರು ನನ್ನನ್ನು ಮುಂದೆ ಇಟ್ಟದ್ದು ಅದು ದೇವರ ಮಂಗಲಂ ಗರುಡಧ್ವಜ ಸರ್ವಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ವಿಶೇಷವಾದ ಅಧ್ಯಕ್ಷ ಪದವಿದಾದ ಅಂತ ಎನ್ನಾಗ ಅಕ್ಷ ಅಂತ ಅಂದಾಗ ಮಾತಿರೋದು ನಿಂತ ಕಣ್ಣು ಏರು ಅಂತಂದು 6ನೇ ಗಜ್ಜೆ ಇವೇ ಬೇರೆ ಅರ್ವಾಕು ಹೋದ ಮಲ್ತೊಂದಿತ್ತಿರಲ್ಲ ಇದು ಸಂಪೂರ್ಣ ಹೊಣೆಗಾರಿಕೆ ಇರಬೇಕಿದ್ದ ಅಧ್ಯಕ್ಷ ವಿಶೇಷವಾಗಿ ಭಾರಿ ಬೇರೆ ಮಾತ್ರ ಮಲ್ತೊಂದಿದ್ದಾಗ ಅದು ವೇತನ ವಾಕ್ ಮಾತ್ರ ಬರ್ರೆ ಅದು ಕೆಲವರು ಬೇಜಾರಾಗ್ಲಿಕ್ಕೆ ಪಾತ್ರ ಬಿಡ್ತಾರೆ ಕೆಲವರ ಮಲ್ಪಂದಿ ಬೇಲೆಗೆ ಹಾಕಿ ಮಾತ್ರ ಕುಡಿತಿರ್ತಾರೆ ಒಂಚಿನ ಮಾತ್ರ ಬೇರೆ ಆಯ್ತು ಒಂದು ಬೆಕ್ಕದ ಹುಡುಗರು ಪರವೂರದ್ದು ಬರ್ತದೆ ಏಕ್ಲೆಗೋಸ್ಕರ ಮುಂದೆ ಬೇಲೆಯನ್ನು ಮಾತ್ರ ಮಲ್ದು ಕೊಡ್ತಾರೆ ಅಂತ ಹೇಳ್ತಾರೆ. ಅನಂತ ಪದ್ಮನಾಭ ಸ್ವಾಮಿಗಳು ಪ್ರಾರ್ಥನೆ ಮಲ್ಪನ ಇತೋಪಿ ಅತಿಶಯ ಸಮಾಜಮುಖಿ ಬೇಲೆಯನ್ನು ಮಾತ್ರ ಮಲ್ಪಡು ಇಲ್ಲದ ಅದಾಂಡ ಕಷ್ಟ ಕಂಡಿತ್ತು ಪುರ ದೇವರ ಪರಿಹಾರ ಮಲ್ಕೊಂಡು ಬೈಕನ್ನು ಗೋಡಾಯಿನ ನೆಟ್ಲ ಔನ್ನತ್ಯದ ಸ್ಥಾನಮಾನ ಮಾತ್ರ ದೇವರ ಅನುಗ್ರಹ ಮಲ್ದು ವಿಶೇಷ
ವಿಶೇಷವಾದ ಆರೋಗ್ಯಪೂರ್ಣమైన ಹಿಡಿದ ಆಯುಷ್ಯನ ಅನುಗ್ರಹ ಮತ್ತು ಸಮಾಜಮುಖಿ ಬೇಲೆ ಮಾಡ್ತಾನೆ ಮಹತ್ಸವವಾಗಿ ಅನುಗ್ರಹ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ವಿಶೇಷವಾದ ಆ ದೇವರನ್ನು ಕೊರ್ಲದ ಇಲ್ಲಲ್ಲಿ ನೀಡಿದ್ದಾರೆ ಯಶಾಮ ರಚಿಸ್ತೋ ಭಗವಾನ್ ಮಂಗಲಾಯ ತನೋ ಹರಿ ಎಂಕಲ್ಲ ಇಲ್ಲಲ್ಲಿ ನಮ್ಮ ದಿತ್ಯಲ ಆ ತುಂಬದ ಮಾತ ಕಾಲಡ ಭಜನೆ ಮಲ್ಪನೈತನ ಮುಂಜಾನೆ ಎತ್ತು ಬೆಳಗ್ಗೆ ಎತ್ತು ಬಾ ಮನೆಗೆ ಬಾ ಹರಿಗೆ ಎಂದು ಆ ದೇವರಲ್ಲಿ ಎಪ್ಪನಾಗೆ ಇಲ್ಲಡೆ ಎಂಕಲ್ನ ಇಲ್ಲಡೆ ಬಲ ಎಂಕಲ್ನ ಇಲ್ಲಡೆ ಬಲ ಅಂತ ಹೇಗೆ ಎಂಕಲ್ನ ಇಲ್ಲಡೆ ಬರಡು ಬಂಡ ಯಶಾಮ್ ದೇವರನ್ನ ಇಲ್ಲದ ದೇವರು ಉಂಟು ಅಲ್ಲೇ ಮಂಗಲ ಇಪ್ಪುಂಡಿಗೆ ಮಂಗಲ ಶಬ್ದದ ಅರ್ಥದಾದು ಅಂತ ಅಂದಾಗ ಮಂಗಲ ಶಬ್ದದ ಅರ್ಥ ಲಕ್ಷ್ಮಿ ಅದು ಉಂಟು ಅಲ್ಲ ಆ ಲಕ್ಷ್ಮಿ ಓಲು ಉಂಟು ಅದಕ್ಕೆಲ್ಲ ದೇಹೀತಿ ನಾಸ್ತೀತಿ ವಜಃಪ್ರವೇಶಾದ ಭೀತೋ ರಮೇ ತ್ವಾಮಂದು ದೇವಿಗೆ ಆ ಲಕ್ಷ್ಮೀ ದೇವಿಗೆ ರಡ್ಡು ಪಾತ್ರ ಮಾತ್ರ ಕೂಡಿಗೆ ಓನ್ಗೆ ನಗೊಂಡು ದೇಹಿ ಎರಡು ಇಚ್ಚಿಂದ ಬಂತು ನಟ್ಟು ನಾವು ಮುಕ್ಕೊಂಡು ಏರಾಂಡ ಬತ್ತು ಕೇನ್ನಾಗ ಕೊರ್ಕ ಅನ್ನುವಂದಾಗ ನಾಸ್ತಿ ನಟ ಕೊರ್ರೆಗೆ ಇಚ್ಚಿದ್ದು ಅಂತ ನಮ್ಮ ಏರ್ನ ಇಲ್ಲಡೆಗ್ಲ ನಟ್ಟೆರೆ ಬೋರವಲ್ಲಿ ಏರಾಂಡ ನಮ್ಮ ಇಲ್ಲಡೆ ಬತ್ತೆರಡ ಅಂಚೆಡ್ದು ನಾಕ್ಲೆ ಕೈದೆರ್ತು ಕೊರ್ಪನ ಸಂಪತ್ತು ಅಂಚೆಡ್ನ ದೇವರನ್ನು ಊರಿಗೆ ತರ್ಬಿಡಾಯಿ ಅಂಚೆ ನಡೆದಾರ ಈ ಹೊಸತ್ತಾಯನಂಚಿಡ್ನ ದೇವಸ್ಥಾನ ನಿರ್ಮಾಣ ಮಲ್ತು ನಡೆದಾರ ಮೂಲ ಭಕ್ತೇರ್ ನಾಕ್ಲು ಮಾತೆರ್ಲ ಏರಾಂಡ್ಲ ಬಂಗಡ ಬರ್ಪೇರಂದಾಣಲ್ಲ ಪರ ಊರು ದಾಖಲೆ ಕೊಡಿ ಈ ಊರು ದಾಖಲೆ ಏರ್ಲ ದೇಹಿನ್ ಬಂದು ಬಂಗಾಡ ಬರ್ರೇವಲ್ಲಿ ಆ ದೇವರೇ ಅಂಚಿಡ್ನ ಈ ಮಲ್ತುಕೊರಡು ದೇವರೇ ಇಲ್ಲ ಅಲ್ಲಿ ಮಾತ ಈ ಜಾಗಕ್ಕೆ ಸಂಬಂಧಪಟ್ಟ ಅಂಚಿಡ್ನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಾತ ಭಕ್ತೇರ್ ನಾಕ್ಲನ ಇಲ್ಲಲ್ಲ ಧನ ಕನಕದ ವಸ್ತು ವಾಹನಾದಿ ಸೌಭಾಗ್ಯ ಮಾತ ಅನುಗ್ರಹ ಮಲ್ದು ಕೊರತು ಈ ಕ್ಷೇತ್ರ ನಮ್ಮೊಳಿಗೆ ಮಲ್ದೊಂದು ಬತ್ನ ಕಾಲಕ್ಕೆ ಮಾತರೆಗ್ಲ ಉಭಯ ನಮೇದಲ ಕಷ್ಟ ಇದ್ದಿಗೆ ಸೌಖ್ಯಡುಲ್ಲರಿಗೆ ನಿತ್ಯರ ಕ್ಷೀರಾನ್ನ ಭೋಜನ ಮಲ್ತೊಂದು ಊರ್ದಾಕ್ಲು ಮಾತೆರ್ಲ ವೈಮನಸ್ತ್ಯ ಇಜ್ಜಂದೆ ಸೌಮನಸ್ತ್ಯಡು ಪೊರ್ಲುಡು ಈ ದೇವಸ್ಥಾನದ ಉತ್ಸವಾದಿ ಕಾರ್ಯ ನೆನೆತೊಂದು ಅಗಲಕಲ್ನ ಬೇಲನ್ನು ಮಾತ ಮಲ್ತೊಂದು ಸೌಖ್ಯಡು ಬದುಕೊಂದುಲ್ಲೇರು ನನ್ನಂಜಿನ ಪಾತೆರನ್ನು ಸತ್ಯ ಮಲ್ದುಕೊಂಡು ಈಕಳೆಗಳ ಅತಿ ವ್ಯವಹಾರ ಉದ್ಯೋಗಗಳು ಮಾತೆಟ್ಲ ಬರ್ಪನಂಚಿನ ದುಃಖಲುಮಾನ ಕಷ್ಟಗಾರ ಪಂಡಿತ ಪೂರ ದೇವರ ಪರಿಹಾರ ಮಲ್ತು ಮೇಲ್ಕಾಲ ಗಿಂಚನೆ ನಿಖಲ್ನ ಇಲ್ಲದ ವಹಿವಾಟು ಪೊರ್ಲುಡು ನಡತ್ತೊಂದು ಈ ದೇವಸ್ಥಾನದ ಬೇಲೆಯನ್ನು ಮಾತ್ರ ಪೊರ್ಲುಡು ನಡಪಡೊಂದು ಬರ್ತನಂತಿದ್ದು ಸೌಭಾಗ್ಯನ ಅನುಗ್ರಹ ಮಲ್ಕೊಂಡು ಇದರ ಅನಂತ ಪದ್ಮನಾಭ ಅನಂತ ದೊಡ್ಡ ಅರ್ಥಗೇನ ಜಾದು ಅಂತೇಂದ ಕಡೆ ಇದ್ದೀವಿ ಐದು ಕಡೆ ಇದ್ದೀವಿ ಅವು ಅನಂತ ಅಂತ ನಿಖಲ್ನ ಒಂದು ಬೇಲೆಗೆ ನಮ್ಮ ಈತ ಭಂಗ ಬಿಡ್ತಾರೆ ಆತ ಭಂಗ ಬಿಡ್ತಾರೆ ಬಂದ ಐದು ಸಾಧ್ಯ ಇದೆ ಐದು ಅವಲ ಅನಂತ ಅಲ್ಲಿ ಏತ್ ಭಂಗ ಬಿಡ್ತಾರೆ ಬಂದ ಸಾಧ್ಯ ಅಂಚ ನಮ್ಮ ಬೇತೆ ಬೇತೆ ಬೇರೆ ಮಲ್ತಾರೆ ಕೂತು ಬೇತೆ ಬೇತೆ ಇಡ್ತಾರೆ ಕೆಲವರು ತೋಜಿದಿತ್ತು ಬೋಡ ಈ ದೇವರಿಗೋಸ್ಕರ ಯಾನ್ ಈ ಪಾತ್ರಕ್ಕೆ ನೋಡ ಅಂತ ಬಂದಂತಿರ್ತ ಒಂದು ದುಃಖದ ನಿಖಲಿಗೆ ಬರ್ತಿರ್ತಾರೆ ಅವರು ಬಂದ ದೇವರ ಮತ್ತು ಪರೀಕ್ಷೆ ಮಲ್ತನಾಗೆ ಬಂದಾಗ ಯದ್ಯಪಿ ಗೊತ್ತಿಪ್ಪುಂಡು ದೇವರಿಗೆ ಎಂಚಿನ ವಾ ಕಾಲಡಿ ಏನೇರಡ ತರ್ಪಡಾದ ಎಂಚ ಕೊರಡು ಬಂದು ಪೂರ್ಲ ಆರೇ ಗೊತ್ತಿಪ್ಪುಂಡು ಆಂಡ ಕೆಲವರು ಅವೇ ಎಂಕಲ್ನ ಚಿಂತಾಗಿ ತರ್ಪಡಾಗೆ ಕೆಲವರು ಎಂಕಲ್ನ ದಕ್ಕನ ಕಲ್ ತಪ್ಪುಂಡದೆ ಅಂಚ ಮಾತ ఆయనకి ಕೆಲವರು ಕೋಚಿ ಅಂದಿ ಪಾತ್ರ ಮತ್ತು ನಮಗೆ ಕೇಂದ್ರ ಬರೋಡಾಪುಣ ಅಂತ ಹೇಳಿದ ಮಾತ್ರ ಪೂರ ಐದು ದಾದನಿಗೆ ಎಂಕ ತಿಕ್ಕಿದ ಸಿಕ್ಕಿದ್ರೆ ಪೂರ ಎಂಕೇನು ದೇವರೇ ಬಾಡ್ದು ಬಿಡ್ರಿಗೆ ಅತನಾಗ ದೇವರ ದಾದ ಅಂತ ಜರಡಿ ಬಟ್ಟದ ಎಡ್ಡೆದ್ದಿನ ಮಾತ್ರ ಎಂಕ್ಲೆ ಕೊರ್ದು ಹಾಳನ್ನು ಮಾತ್ರ ಅಂಚಿ ಕಟ್ಟಪಾರು ಮಲ್ತದು ಆ ದೇವರ ಎಂಕ್ಲನ್ನು ಸ್ವಲ್ಪ ಕಡೆ ಕಾಡ್ತದೆ ನನಗೆ ವಿಶೇಷವಾದ ಸಂಘೇ ಶಕ್ತಿ ಕಲವಿಗೆ ಅಂತ ಅವು ಬೇಲೆಲ್ಲ ಒರೆಯಡ್ದಾರ ಮಲ್ಪ ಅಂದ್ಕೊಂಡು ಈ ಕಲಿಯುಗಡ ಸಾಧ್ಯ ಇದೀಗ ಸಂಘ ಮಲ್ತೊಂದು ಶಕ್ತಿ ಮಲ್ತು ನಂಗೆ ಐನು ಬೀರಿಲ್ಲ ಅದಕ್ಕೆ ಐನೇಕ್ಲ ಬೇತೆ ಬೇತೆ ಬೇಲೆತನ ನನ್ನ ನಿರ್ಮಾಣ ಮಲ್ತು ನಂತಿರ್ನ ಕಾರ್ಯದ ಮಾತೆಲ್ಲ ಅಕಲಾಕನ ಪರಿಶ್ರಮ ಮಾಡಿದಾಗ ಅಂಚನೆ ನನ್ನ ಮಿತ್ರಗಳ ಈ ಕಮಿಟಿ ದಾಖಲೆ ಒಟ್ಟಿಗೆ ಮಾತ್ರ ಸೇರೊಂದು ಹನ್ನೆರಡು ನಿಂತಿದ್ದು ಮಲ್ಪನಂಚಿಡ್ನ ಬೇಲೆಡು ಮಾತು ನಿಖಲ್ನ ಬೇಲೆಯನ್ನು ಮಾತು ನಿಖಲ್ ಅನುಗ್ರಹ ಮಲ್ತೊಂದು ಅವೇ ವಿಶೇಷವಾದ ಆ ದೇವರ ಆಶೀರ್ವಾದ ಹಿಡ್ದಾವರ ಆರ್ನ ಒಂದು ಬೇಲೆಡು ಸಹಭಾಗಿ ಆನೆ ಹಿಡ್ದಾವರ ನಿಖಲೆಗಳ ಕೋಡಾಯನಂತಿರ್ನ ಶ್ರೇಯಸ್ಸನ್ನು ಔನ್ನತ್ಯನು ಮಾತ ಸತ್ಯಮಲ್ಪ ತೋಜಾದ ಕೊಡುದು ಆ ತನ್ಮುಖಾಂತರವಾದ ಆ ಅನಂತ ಪದ್ಮನಾಭ ಸ್ವಾಮಿನ ಅನುಗ್ರಹದಾದುಂಡು ಅವು ಮಾತ ಅನಂತವಾದ ನಿಖಲ್ನ ಮಾತರ್ನ ಕುಟುಂಬದಾಗಲಿಲ್ಲ ತಿಕ್ಕದ ತದ್ವಾರ ಮಾತೆಲ್ಲ ಶ್ರೇಯಸ್ಸು ಬದುಕೊಂದುಲ್ಲರಿಗೆ ನಿತ್ಯ ಕ್ಷೀರಾನ್ನ ಭೋಜನ ಮಲ್ತೊಂದು ಪೊರ್ಲುಡುಲ್ಲರಿಗೆ ಅಂತ ನನ್ನ ಪಾತೆರನ್ನು ಮಾತೆಲ್ಲ